Welcome to session 23 International Business for the 5th semester BCom University of Mysore. Under session 23 we have to discuss about the political system. Today's topic is political system. Under the political systems we have to know about political system, democracy, totalitarianism. Learning objectives. What are the object of this session is to understand the concept of political system, to identify the terms of democracy and totalitarianism. Here come to the what is the meaning of political system. So the political system that is stable, honest, efficient and dynamic and which ensures political participation to the people and assures personal security to the citizens is a primary factor for economic development. So this is another name for the type of government. So the political system is nothing but that is the replacement of the government name. So government is nothing but a political system. So the government is involved with the political system. So political system na ಪರ್ಯಾಯ ಪದ ಏನಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್. ಸೊ ಗೌರ್ಮೆಂಟ್ ದಟ್ ಈಸ್ ಇಟ್ ಮೇ ಬಿ ಸ್ಟೇಬಲ್, ಇಟ್ ಮೇ ಬಿ ಆನೆಸ್ಟ್ ಆರ್ ಇಟ್ ಮೇ ಬಿ ಎಫಿಷಿಯಂಟ್ ಆ್ಯಂಡ್ ಡೈನಾಮಿಕ್. ಸೊ ಇದೆಲ್ಲ ಡಿಪೆಂಡ್ ಅಪಾನ್ ಆಗೋದು ಹೇಗೆ ಅಂತ ಹೇಳಿದ್ರೆ ದಟ್ ಈಸ್ ದ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್. ಸೊ ಇಟ್ ಮೇ ಬಿ ಪೊಲಿಟಿಕಲ್ ಪೀಪಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ ಅಥವಾ ಗೌರ್ಮೆಂಟ್ ಪೀಪಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೂ ವಿಲ್ ಗಿವ್ ಅಶ್ಯೂರ್ ಟು ದ ಪೀಪಲ್. ಅಶ್ಯೂರೆನ್ಸ್ ನಂಬಿಕೆ ಅನ್ನೋದು ಯಾರು ಕೊಡ್ತಾ ಇದ್ದಾರೆ. ಸೊ ದ ಮೇನ್ ಥಿಂಗ್ ಈಸ್ ದ ಸೆಕ್ಯೂರಿಟಿ ಗಿವನ್ ಟು ದ ಸಿಟಿಜನ್ಸ್ ಇಸ್ ದ ಮೇನ್ ಫ್ಯಾಕ್ಟರ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಎನಿ ಪೊಲಿಟಿಕಲ್ ಸಿಸ್ಟಮ್ ಆರ್ ಎನಿ ಗೌರ್ಮೆಂಟ್, the main theme is we have to provide assurance to people for security and then economic development of that particular country. Next thing is democracy. Under the political systems we have to concentrate the two basic political systems are in existence all over the world, namely democracy and totalitarianism. ಸೊ ಇಲ್ಲಿ ನಾವು ಪೊಲಿಟಿಕಲ್ ಸಿಸ್ಟಮನ್ನು ನಾವು ಬೇಸಿಕ್ ಆಗಿ ಟೂ ಗ್ರೂಪ್ಸ್ ಆಗಿ ಸೆಗ್ರಿಗೇಟ್ ಮಾಡ್ತೀವಿ ಎಂಟೈರ್ ವರ್ಲ್ಡ್, ಎಂಟೈರ್ ಗ್ಲೋಬಲ್ಲಿ. ಸೊ ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಡೆಮೋಕ್ರಸಿ, ಇನ್ನೊಂದು ಟೊಟಾಲಿಟೇರಿಯನಿಸಮ್ ಅಂತ. ಸೊ ಹಾಗಾದರೆ ಡೆಮೋಕ್ರಸಿ ಅಂದರೆ ಏನು? ಸೊ ಡೆಮೋಕ್ರಸಿ ರೆಫರ್ಸ್ ಟು ಎ ಪೊಲಿಟಿಕಲ್ ಅರೇಂಜ್ಮೆಂಟ್ ಇನ್ ವಿಚ್ ದ ಸುಪ್ರೀಂ ಪವರ್ ಈಸ್ ವೆಸ್ಟೆಡ್ ಇನ್ ದ ಪೀಪಲ್. ಸೊ ಡೆಮೋಕ್ರಸಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಹೀರೋ ಆಫ್ ದ ಕಂಟ್ರಿ ಅಂತ ಹೇಳಿದ್ರೆ ದಟ್ಸ್ ದ ಪೀಪಲ್. ಸೊ ದ ಎವ್ರಿ ಪೀಪಲ್ ಹ್ಯಾವ್ ಎ ಈಕ್ವಲ್ ರೈಟ್ಸ್ ಟು ಮೇಕ್ ಎ ವೋಟ್ ಅಂತ ಹೇಳ್ತಾರೆ, ಆರ್ ಇಟ್ ಮೇ ಬಿ ಸೊ ಕ್ಯಾಸ್ಟ್ ಎ ವೋಟ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮದೇ ಆದಂತಹ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಫಾರ್ ದ ಪರ್ಪಸ್ ಆಫ್ ಚೂಸಿಂಗ್ ಆರ್ ಎಲೆಕ್ಟಿಂಗ್ ಎ ಗೌರ್ಮೆಂಟ್ ಬಾಡಿ. ಸೊ ಗೌರ್ಮೆಂಟ್ ಬಾಡಿನಲ್ಲಿ ಬರುವಂಥ ವ್ಯಕ್ತಿಗಳನ್ನು ಚೂಸ್ ಮಾಡೋದಕ್ಕೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ರೈಟ್ಸ್ ಇರುತ್ತೆ. ಸೊ ಅದನ್ನು ನಾವು ಡೆಮೋಕ್ರಸಿ, ದಟ್ ಈಸ್ ದ ಸುಪ್ರೀಂ ಪವರ್ ವೆಸ್ಟೆಡ್ ಇನ್ ದ ಪೀಪಲ್. ಸೊ ಮೇನ್ ಪವರ್ ಯಾರ ಹತ್ರ ಇರುತ್ತೆ ಅಂತ ಹೇಳಿದ್ರೆ ಜನಗಳಿರುತ್ತೆ. ಸೊ ಯಾರು ಜನನಾಯಕ ಆಗ್ತಾನೆ ಅಂತ ಹೇಳಿದ್ರೆ ಜನರಿಂದ ಯಾರು ಗೆದ್ದು ಬರ್ತಾನಲ್ಲ ಅವನು ನಾವಿಲ್ಲಿ ಜನನಾಯಕ ಅಂತ ಕರೀತಾರೆ. Next come to the totalitarianism. So this is the complete opposition of the democracy. ಡೆಮೋಕ್ರಸಿನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎವರಿ ಪವರ್ ವಿತ್ ದ ಪೀಪಲ್ಗೆ ಚಾಯ್ಸ್ ಮಾಡೋ ಅವಕಾಶ ಇರುತ್ತೆ. ಸೊ ಅವ್ರಿಗೆ ಯಾವ ವ್ಯಕ್ತಿ ಬೇಕೋ ಅವ್ರನ್ನ ಅವರು ವೋಟ್ ಮುಖಾಂತರ ಎಲೆಕ್ಷನ್ ಮುಖಾಂತರ ಕಂಡಕ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಗೆಲ್ತಾರೆ. ಬಟ್ ಕಮ್ಸ್ ಟು ದ ಟೊಟಾಲಿಟೇರಿಯನಿಸಮ್ ಆಲ್ಸೋ ಕಾಲ್ಡ್ ಅಥಾರಿಟೇರಿಯನಿಸಮ್. ಸೊ ಇದನ್ನು ನಾವು ಅಥಾರಿಟೇರಿಯನಿಸಮ್ ಅಂತ ಕೂಡ ಕರಿತೀವಿ. ಇಂಡಿವಿಜುವಲ್ ಫ್ರೀಡಮ್ ಈಸ್ ಕಂಪ್ಲೀಟ್ಲಿ ಸಬಾರ್ಡಿನೇಟೆಡ್ ಟು ದ ಪವರ್ ಆಫ್ ದ ಅಥಾರಿಟಿ ಆಫ್ ಸ್ಟೇಟ್ and concentrated in the hands of one person or in a small group which is not constitutionally accountable to the people. So the main thing is the authority is not given to particular people. ಸೊ ಇದರಲ್ಲಿ ಯಾವುದೇ ಜನಗಳಿಗೆ ಕೊಡೋದಿಲ್ಲ. ಇವರು ಹೇಗಾಗಿರುತ್ತೆ ಅಂತ ಹೇಳಿದ್ರೆ ದ ಫ್ರೀಡಮ್ ಇಸ್ ಕಂಪ್ಲೀಟ್ಲಿ ಸಬಾರ್ಡಿನೇಟ್ ಟು ದ ಪವರ್ ಆಫ್ ದ ಅಥಾರಿಟಿ ಆಫ್ ಸ್ಟೇಟ್. ಆ ಸ್ಟೇಟಲ್ಲಿ ಕೆಲವ್ರಿಗೆ ಮಾತ್ರ ಒಂದು ಅಥಾರಿಟಿ ಅನ್ನೋದಿರುತ್ತೆ. ಸೊ ಇಟ್ ಮೇ ಬಿ ಕಾನ್ಸಂಟ್ರೇಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಪರ್ಸನ್. ಸೊ ಒಬ್ಬನೇ ವ್ಯಕ್ತಿ ಏಕಚಕ್ರಾಧಿಪತಿ ಆಗಿರ್ಬೋದು, ಅವನು ಹೇಳೋದೇ ಆ ದೇಶದಲ್ಲಿ, ಆ ಸ್ಟೇಟಲ್ಲಿ, ಆ ಪ್ಲೇಸಲ್ಲಿ ವೇದವಾಕ್ಯ ಇರುತ್ತೆ. ಅವನೇನು ಹೇಳ್ತಾನೆ ಅದನ್ನು ಫಾಲೋ ಮಾಡಲೇಬೇಕು. ಸೊ ದಟ್ ಈಸ್ ಅಥಾರಿಟೇರಿಸಮ್. ಸೊ ಅವನ ಅಧಿಕಾರಾವಧಿ ಏಕಚಕ್ರಾಧಿಪತಿ ಅಂತ ಏನು ಕರಿತೀವಿ ಅದನ್ನು ಇಲ್ಲಿ ಬಿಂಬಿಸೋದಾಗುತ್ತೆ. ಅವ್ರನ್ನೇ ಸ್ಮಾಲ್ ಗ್ರೂಪ್ ಅಂದರೆ 3-4 ಮೆಂಬರ್ಸ್ ಗ್ರೂಪ್ ಇದ್ದಾರೆ ಅಂತಂದರೆ ಸೊ ಅವರೇ ಆ ಕಂಟ್ರಿಗೆ ಅವರು ಸುಪ್ರೀಮ್ ಆಗಿರ್ತಾರೆ.
ಆ್ಯಂಡ್ ವಿಚ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಅಕೌಂಟಬಲ್ ಟು ದ ಪೀಪಲ್. ಸೊ ಇದು ಪೀಪಲ್ಗೆ ಏನಾಗಿರೋದಿಲ್ಲ ಅಂತಂದರೆ ಸಂಬಂಧ ಇರೋದಿಲ್ಲ. ಸೊ ಪೀಪಲ್ ಶುಡ್ ಒಬೇ ದ ರೂಲ್ಸ್ ಆಫ್ ದಿಸ್ ಅಥಾರಿಟಿ ಆಫ್ ಪರ್ಸನ್ಸ್ ಆರ್ ಇಟ್ ಮೇ ಬಿ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್. ಸೊ ಆ ಗ್ರೂಪ್ ಆಫ್ ಪೀಪಲ್ ಏನು ಹೇಳ್ತಾರೆ, ಅವ್ರೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾರೆ ಅದೇ ವೇದವಾಕ್ಯ ಅಂತ ತಿಳ್ಕೊಂಡು ಅವರು ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಇದು ಟೋಟಾಲಿಟೇರಿಯನಿಸಮ್. ಸೊ ಹಾಗಾದ್ರೆ ಈ ಡೆಮೋಕ್ರಸಿಗೂ ಟೋಟಾಲಿಟೇರಿಯನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ಆಫ್ ಎನಿ ಕಂಟ್ರಿ ವೆದರ್ ಇಟ್ ಈಸ್ ಡೆಮೋಕ್ರೆಟಿಕ್ ಕಂಟ್ರಿ ಟೋಟಾಲಿಟೇರಿಸಮಲ್ಲಿ ಹೋಗಿ ಬಿಸ್ನೆಸ್ ಮಾಡಬೇಕು, ಅಥವಾ ಟೋಟಾಲಿಟೇರಿಯನಿಸಮ್ ಕಂಟ್ರಿ ಡೆಮೋಕ್ರಸಿ ಇರೋ ಪೊಲಿಟಿಕಲ್ ಸಿಸ್ಟಮಲ್ಲಿ ಬಿಸ್ನೆಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ದ ಹೋಮ್ ಕಂಟ್ರಿ ಆ್ಯಂಡ್ ಹೋಸ್ಟ್ ಕಂಟ್ರಿ ಇನ್ಫಾರ್ಮೇಷನ್ ಶುಡ್ ನೋ ಅಬೌಟ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಕಂಪ್ನಿ. ಆ ಕಂಟ್ರಿನಲ್ಲಿ ಇರೋಂಥ ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಬೇರೆ ಕಂಟ್ರಿ ಸೊ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸೊ ಇಂಡಿಯಾ ಈಸ್ ಕನ್ಸಿಡರ್ ಎಸ್ ಎ ಡೆಮೋಕ್ರೆಟಿಕ್ ನೇಷನ್ ಅಂತ ಕರಿತೀವಿ. ಸೊ ಪ್ರಜಾಪ್ರಭುತ್ವ ದೇಶ. ಸೊ ನಮ್ಮ ದೇಶದಲ್ಲಿ ಇರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಟ್ ಮೇ ಬಿ ಚೇಂಜಸ್ ಇನ್ ಅದರ್ ಕಂಟ್ರೀಸ್. ಬೇರೆ ಕಂಟ್ರಿನಲ್ಲಿ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ಡಿಪೆಂಡ್ ಅಪಾನ್ ದೇರ್ ಡೆಮೋಕ್ರಸಿ ಆರ್ ಇಟ್ ಮೇ ಬಿ ಟೋಟಾಲಿಟೇರಿಯನಿಸಮ್. ಸೊ ಇನ್ ಕೇಸ್ ಆಫ್ ಬೇರೆ ಕಂಟ್ರಿನಲ್ಲಿ ಟೋಟಾಲಿಟೇರಿಯನಿಸಮ್ ಇದೆ ಅಂತ ಹೇಳಿದ್ರೆ ಫಸ್ಟ್ ವಿ ಶುಡ್ ನೋ ಅಬೌಟ್ ದಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಆ ಕಂಟ್ರಿನಲ್ಲಿ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ನಾವು ಮುಂಚಿತವಾಗಿ ತಿಳ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಡಾಕ್ಟ್ರಿನ್ಸ್ ಆಫ್ ಫ್ಯಾಸಿಸಮ್ ಆ್ಯಂಡ್ as well ಕಮ್ಯುನಿಸಮ್ ಆರ್ ಎಕ್ಸಾಂಪಲ್ಸ್ ಆಫ್ ಟೋಟಾಲಿಟೇರಿಸಮ್. ಸೊ ಡಾಕ್ಟ್ರಿನ್ ಆಫ್ ಫ್ಯಾಸಿಸಮ್, ಫ್ಯಾಸಿಮಿಸ್ಟ್ ಅಂತ ಏನು ಕರೀತಿದ್ದೋ, ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಆ್ಯಂಡ್ as well ಕಮ್ಯುನಿಸಮ್. ಸೊ ಬಿಫೋರ್ ಗೋಯಿಂಗ್ ಟು ದ ಫ್ಯಾಸಿಸಮ್ ಕಮ್ಯುನಿಸಮ್ ಅಂತ ಇತ್ತು. ಸೊ ಕಾರ್ಲ್ ಮಾರ್ಕ್ಸ್ ಅವರು ಪ್ರೊವೈಡ್ ಬರೆದಂಥದ್ದು ಕಮ್ಯುನಿಸಮ್ ಪಕ್ಷ ಅಂತ. ಸೊ ದೀಸ್ ಆರ್ ಆಲ್ ಮೇನ್ ಟು ಎಕ್ಸಾಂಪಲ್ಸ್ ಆಫ್ ದಿ ಟೋಟಾಲಿಟೇರಿಸಮ್. ಬಟ್ ಕಮ್ಸ್ ಅಂತ ತುಂಬ ಪಾಸ್ಟ್ ಹೋಗ್ತೀವಿ, ಹಿಸ್ಟೋರಿಕಲ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ನಾಜಿ ಜರ್ಮನಿ, ಅಡಾಫ್ ಹಿಟ್ಲರ್ ನಡೆಸ್ತಾ ಇದ್ದಂತಹ ಏಕಚಕ್ರಾಧಿಪತ್ಯ ಆಗಿರ್ಬೋದು. ದ ಫಾರ್ಮರ್ ಸೋವಿಯತ್ ಯೂನಿಯನ್ ಅಂಡರ್ ಜೋಸೆಫ್ ಸ್ಟಾಲಿನ್ ಅವ್ರದ ಸೋವಿಯತ್ ಅಂಡ್ ದಟ್ ಮೀನ್ಸ್ ಸೋವಿಯತ್ ಯೂನಿಯನ್, ಅದರಲ್ಲಿ ಸ್ಟಾಲಿನ್ ಅವ್ರು ಏನು ಮಾಡ್ತಾಯಿದ್ರು, ಸೊ ಅವ್ರು ತುಂಬಾ ಪವರ್ ಇಟ್ಕೊಂಡಿದ್ರು, ದಟ್ ಈಸ್ ಏಕಚಕ್ರಾಧಿಪತ್ಯ ಆಗಿತ್ತು. ದೀಸ್ ಆರ್ ಆಲ್ ದ ಮೇನ್ ಹಿಸ್ಟೋರಿಕಲ್ ಎಕ್ಸಾಂಪಲ್ಸ್ ಆಫ್ ಟೋಟಲಿಸಮ್. ಸೊ ನಾಜಿ ಪಕ್ಷವನ್ನು ಹೇಗೆ ಅಡಾಫ್ ಹಿಟ್ಲರ್ ಅವರು ಆ್ಯಂಡ್ ಸೋವಿಯತ್ ಯೂನಿಯನ್ನಲ್ಲಿ ಸ್ಟಾಲಿನ್ ಅವರು ಸೊ ತಮ್ಮ ಮಾತಿಂದನೇ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅದನ್ನ ಫಾಲೋ ಮಾಡಲೇಬೇಕಾಗಿತ್ತು. ಸೊ ದಿಸ್ ಆರ್ ಆಲ್ ಟು ಎಕ್ಸಾಂಪಲ್, ಹಿಸ್ಟೋರಿಕಲ್ ಎಕ್ಸಾಂಪಲ್ಸ್ ಆಫ್ ಟೋಟಾಲಿಟೇರಿಯನಿಸಮ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಟೈಪ್ಸ್ ಆಫ್ ಟೋಟಾಲಿಟೇರಿಯನಿಸಮ್. ಸೊ ಟೋಟಾಲಿಟೇರಿಯನಿಸಮಲ್ಲಿ ಸೊ ಕೆಲವೊಂದು ಟೈಪ್ಸ್ ಕೂಡ ಇದೆ. ಸೊ ನಾವು ಆಲ್ರೆಡಿ ಟೋಟಾಲಿಟೇರಿಯನಿಸಮ್ ಏನಪ್ಪ ಅಂತ ಹೇಳಿದ್ರೆ ದ ರೈಟ್ಸ್ ಇಸ್ ವೆಸ್ಟೆಡ್ ವಿತ್ ದಿ ಸರ್ಟೈನ್ ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಎನಿ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು ಅಂತ ಹೇಳಿದ್ದೀವಿ. ಸೊ ಆ ಇಂಡಿವಿಜುವಲ್ ಪರ್ಸನ್ನು, ಗ್ರೂಪ್ ಆಫ್ ಪೀಪಲು ಇದನ್ನೆಲ್ಲ ನೋಡ್ಕೊಂಡು ಬಂದಾಗ ಸೊ ಟೈಪ್ಸ್ ಆಫ್ ಟೋಟಾಲಿಟೇರಿಯನಿಸಮಲ್ಲಿ ದೇರ್ ಆರ್ 4 ಟೈಪ್ಸ್. ದಟ್ ಈಸ್ ಥಿಯೋಕ್ರಾಟಿಕ್ ಟೋಟಾಲಿಟೇರಿಯನಿಸಮ್, ಸೆಕ್ಯುಲರ್ ಟೋಟಾಲಿಟೇರಿಯನಿಸಮ್, ಟ್ರೈಬಲ್ ಟೋಟಾಲಿಟೇರಿಯನಿಸಮ್ ಆ್ಯಂಡ್ ರೈಟ್ ವಿಂಗ್ ಟೋಟಾಲಿಟೇರಿಯನಿಸಮ್. ಸೊ ವಾಟ್ ಈಸ್ ದ ಥಿಯೋಕ್ರಾಟಿಕ್ ಅಂತ ಬಂದಾಗ ಈಗ ನಾವು ಏನನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ದ ಥಿಯೋಕ್ರಾಟಿಕ್ ಅಂತ ಬಂದಾಗ ವೆನ್ ಎ ಕಂಟ್ರೀಸ್ ರಿಲಿಜಿಯಸ್ ಲೀಡರ್ ಆರ್ ಆಲ್ಸೋ ಇಟ್ಸ್ ಪೊಲಿಟಿಕಲ್ ಲೀಡರ್, ಇಟ್ಸ್ ಪೊಲಿಟಿಕಲ್ ಸಿಸ್ಟಮ್ ಈಸ್ ಕಾಲ್ಡ್ ಎ ಥಿಯೋಕ್ರಸಿ. ಸೊ ಒಬ್ಬ ಆ ದೇಶದಲ್ಲಿ ಇರುವಂಥ ರಿಲಿಜಿಯಸ್ ಧಾರ್ಮಿಕ ಲೀಡರ್ ಅಂತ ಯಾರಿರ್ತಾರೆ, ಧಾರ್ಮಿಕ ನಾಯಕದಲ್ಲಿ ಯಾರಿರ್ತಾನೆ ಅವನೇ ಪೊಲಿಟಿಕಲ್ ಲೀಡರ್ ಕೂಡ ಆಗಿದ್ರೆ ಅವನ್ನ ನಾವು ಆ ಸಿಸ್ಟಮನ್ನು ನಾವು ಥಿಯೋಕ್ರಾಟಿಕ್ ಟೋಟಾಲಿಟೇರಿಯನಿಸಮ್ ಅಂತ ಹೇಳ್ತಾರೆ. ಸೊ ಈ ಸರ್ಟೈನ್ ಕಂಟ್ರೀಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ರಿಲಿಜಿಯಲ್ ಲೀಡರ್ ಇಟ್ ಸೆಲ್ಫ್ ಇಸ್ ಬಿಕಮ್ ಎ ಪೊಲಿಟಿಕಲ್ ಲೀಡರ್ ಆಗಿರ್ತಾರೆ. ಅಂಥ ದೇಶವನ್ನು, ಅಂಥ ಕಂಡೀಷನನ್ನು, ಅಂತಹ ಪೊಸಿಷನನ್ನು ನಾವೇಂತ ಕರಿತೀವಿ ಅಂತ ಹೇಳಿದ್ರೆ ಥಿಯೋಕ್ರಾಟಿಕ್ ಟೋಟಾಲಿಟೇರಿಯನಿಸಮ್ ಅಂತ. So religious leaders frame and enforce laws and regulations that are based on religious beliefs. ಸೊ ಅವರು ತಮ್ಮ ಧಾರ್ಮಿಕ ನಂಬಿಕೆ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವರು ಫ್ರೇಮ್ ಮಾಡ್ತಾ ಬರ್ತಾರೆ. ಎ ಪೊಲಿಟಿಕಲ್ ಸಿಸ್ಟಮ್ ದಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ರಿಲಿಜಿಯಸ್ ಲೀಡರ್ ಈಸ್ ಥಿಯೋಕ್ರಾಟಿಕ್ ಟೋಟಾಲಿಟೇರಿಯನಿಸಮ್. So for example, it may be Afghanistan. So some 6 of the Middle East and Iran are the countries which have such a political dispensation. So these are all the Afghanistan ಆಗಿರ್ಬೋದು, as Middle East ಆಗಿರ್ಬೋದು, Iran ಆಗಿರ್ಬೋದು. So these are all comes under the theocratic totalitarianism ಅಂತ ಕರೀತಾರೆ. So the next thing is secular totalitarianism. So secular ಅಂತ ಬಂದಾಗ a political system in which political leaders are guided by military and bureaucratic power is called secular totalitarianism.
That means, so the rules and regulations should be guided by the, it may be military and bureaucrats. So bureaucratic, it may be bureaucrats, the one who provide the ಅಥಾರಿಟಿ. ಸೊ ಬ್ಯೂರೋಕ್ರಾಟ್ ಅಧಿಕಾರಿಶಾಹಿಗಳು ಏನಿರ್ತಾರೆ, ಸೊ ಅವ್ರ ಪವರನ್ನು ಅವ್ರು ಏನು ಮಾಡ್ತಾರೆ, ಚಲಾಯಿಸಿದಂಥದ್ದನ್ನು ನಾವು ಸೆಕ್ಯುಲರ್ ಟೋಟಲಿಟೇರಿಸಮ್ ಅಂತ ಕರೀತಾರೆ. ಇನ್ ಸಚ್ ಎ ಸಿಸ್ಟಮ್ ದ ಮಿಲಿಟರಿ ಕಂಟ್ರೋಲ್ಸ್ ದ ಗೌರ್ಮೆಂಟ್ ಆ್ಯಂಡ್ ಮೇಕ್ ಡಿಸಿಷನ್ಸ್ ವಿಚ್ ಇಟ್ ಡೀಮ್ಸ್ ಟು ಬಿ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಮಿಲಿಟರಿ ಕಂಟ್ರೋಲ್ಸ್ ದ ಗೌರ್ಮೆಂಟ್ ಅಂತ ಹೇಳ್ತಾರೆ. ಮಿಲಿಟರಿ ಶುಡ್ ಕಂಟ್ರೋಲ್ ದ ಗೌರ್ಮೆಂಟ್ಸ್ ಅಂಡರ್ ದಿ ಸೆಕ್ಯುಲರ್ ಟೋಟಲಿಸಮ್ ಆ್ಯಂಡ್ ಮೇಕ್ ಡಿಸಿಷನ್ಸ್ ವಿಚ್ ಡೀಮ್ಸ್ ಇಟ್ ಟು ಬಿ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಕಂಟ್ರಿ ಬೆಸ್ಟ್ ಆಫ್ ಪಾರ್ಟ್ ಏನಿರುತ್ತೋ ಅದ್ರ ಮೇಲೆ ಅವರು ಡಿಸಿಷನ್ ತಗೋತಾರೆ. ಸೊ ಫಾರ್ ಎಕ್ಸಾಂಪಲ್, ಸೊ ಪಾಕಿಸ್ತಾನ ಅಂಟಿಲ್ ದ ಅರ್ಲಿ 1980s, secular totalitarianism were common throughout Latin America. Then they were also found in several Asian countries, particularly South Korea ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಇಂಡೋನೇಷ್ಯಾ ಆ್ಯಂಡ್ ಫಿಲಿಪೈನ್ಸ್. ಸಿನ್ಸ್ ದ ಅರ್ಲಿ 1980s ಅಲ್ಲಿ, however, this form of government has been losing its ground. The majority of Latin American countries are now genuine democracies, while significant political freedom has been granted to the political opposition in countries such as South Korea, Taiwan and the Philippines. So this is regarding the secular totalitarianism. Next come to the tribal totalitarianism anta bandaga, a tribal is the third form of totalitarianism, is the tribal totalitarianism. This exists principally in African countries such as Zimbabwe, Tanzania, Uganda and Kenya. So tribal totalitarianism occurs when a political party that represents the interest of a particular tribe monopolies power. So particular tribe, that is particular group of people belongs to tribe category. ಸೊ ಬುಡಕಟ್ಟು ಜನಾಂಗ ಅಂತ ಬಂದಾಗ, ಬುಡಕಟ್ಟು ಜನಾಂಗದಲ್ಲೇ ಸೊ ಯಾರೋ ಒಬ್ಬ ನಾಯಕತ್ವ ಹೊಂದಿರ್ತಾನೆ ಅಂತ ಹೇಳಿದ್ರೆ, ಸೊ ಆ ಗ್ರೂಪ್ ಆಫ್ ಪೀಪಲ್ಗೆ ಕಂಡಕ್ಟ್ ಮಾಡೋ ಪ್ಲೇಸ್ ಆಡಿದ್ರನ್ನ ನಾವು ಎಂತ ಕರಿತೀವಿ, ಟ್ರೈಬಲ್ ಟೋಟಲಿಟೇರಿಯನಿಸಮ್ ಅಂತ. ಸೊ ಟ್ರೈಬಲ್ ಅಂತ ಬಂದಾಗ ಇಸ್ ಬುಡಕಟ್ಟು ಜನಾಂಗದಲ್ಲಿ ಇರುವಂಥ ಜನನಾಯಕ. ಸೊ ಆ ಬುಡಕಟ್ಟು ಜನಾಂಗದಲ್ಲಿ ದ ಗ್ರೂಪ್ ಆಫ್ ಪೀಪಲಲ್ಲಿ ಸೊ ಸಂಬಡಿ ಯಾರೋ ಒಬ್ಬ ಏನು ಮಾಡ್ತಾ ಇದ್ದಾನೆ, ಲೀಡ್ ದಟ್ ಗ್ರೂಪ್. ಸೊ ಲೀಡ್ ದಟ್ ಗ್ರೂಪ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಆ ದೇಶವನ್ನು, ಆ ಪ್ಲೇಸನ್ನು, ಆ ಸ್ಟೇಟನ್ನು ಸೊ ನಾವು ಟ್ರೈಬಲ್ ಟೋಟಲಿಟೇರಿಯನಿಸಮ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಇದೆ, ದಿಸ್ ಮೇ ಬಿ ಜಿಂಬಾಬ್ವೆ ಆಗಿರ್ಬೋದು, ತಾಂಜಾನಿಯಾ, ಉಗಾಂಡ ಆ್ಯಂಡ್ ಕೀನ್ಯಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮ್ ಟು ದಿ ರೈಟ್ ವಿಂಗ್ ಟೋಟಲಿಟೇರಿಯನಿಸಮ್ ಅಂತ. ರೈಟ್ ವಿಂಗ್ ಟೋಟಲಿಟೇರಿಯನಿಸಮ್ ಅಲ್ಲಿ, ಸೊ ಇಟ್ಸ್ ಎ ಪ್ರೈವೇಟ್ ಓನರ್ಶಿಪ್ ಆಫ್ ಪ್ರಾಪರ್ಟೀಸ್ ಎಂಡೋಸ್ಡ್ ಬೈ ಗೌರ್ಮೆಂಟ್. ಮಾರ್ಕೆಟ್ ಫೋರ್ಸಸ್ ಆರ್ ಆಲ್ಸೋ ಅಲೋಡ್ ಫ್ರೀ ಪ್ಲೇ, ಬಟ್ ಪೊಲಿಟಿಕಲ್ ಫ್ರೀಡಮ್ಸ್ ಆರ್ ರೇರ್ಲಿ ಗ್ರಾಂಟೆಡ್. ಸೊ ಅಂಡರ್ ದ ರೈಟ್ ವಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದ ಗೌರ್ಮೆಂಟ್ ಈಸ್ ನಾಟ್ ಈಸಿಲಿ ಪ್ರೊವೈಡ್ ದ ಸ್ಯಾಂಕ್ಷನ್ಸ್ ಆರ್ ಇಟ್ ಮೇ ಬಿ ನಾಟ್ ಗ್ರ್ಯಾಂಟ್ ಫಾರ್ ದ ಎನಿಥಿಂಗ್ ಎಲ್ಸ್. ಯಾವುದಕ್ಕೂ ಎಲ್ಲದಕ್ಕೂ ಗ್ರ್ಯಾಂಟ್ ಕೊಡೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ದ ಪರ್ಪಸ್ ಆಫ್ ಪ್ರೈವೇಟ್ ಪ್ರಾಪರ್ಟಿಗೂ ಕೂಡ ಗೌರ್ಮೆಂಟ್ ಎಂಡೋಸ್ ಆಗಿರಬೇಕು, ಗೌರ್ಮೆಂಟಿಂದ ಹಸ್ತಾಂತರವಾಗಬೇಕು. ನಮ್ಮದೇ ಓನ್ ಪ್ರಾಪರ್ಟಿ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದೇ ರಿಕ್ವೈರ್ ದ ಗೌರ್ಮೆಂಟ್ ಎಂಡೋಸ್ಮೆಂಟ್ ಅಂತ ಹೇಳ್ತಾರೆ. So for example, for this, Argentina, Brazil, Chile and Paraguay were under the right-wing totalitarianism government in the 1980s. China is a classic example of polity which, though communist by definition, is pursuing right-wing policies. The country is privatizing state-owned enterprises, attracting FDI, pursuing pro-business policies and is registering a FT growth rate. The country appears to be an open and free society, but is essentially totalitarianism. So totalitarianism ಅಂತ ಬಂದಾಗ, so this is a right wing ಅಲ್ಲಿ ಈ ಪ್ರೋಸೆಸ್ ಇದಾಗುತ್ತೆ. So these are all the types of totalitarianism. So this is the source of reference. You can refer through International Business by K. Ashwathappa, McGraw-Hill Education Private Limited. Thank you.